ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ನಾನು ತುಂಬ ಅರ್ಜೆಂಟಿಂದ ಶೂಟ್ ಮಾಡ್ತಿದ್ದೇನೆ. ರಾತ್ರಿ 11 ಗಂಟೆ ಆಗಿದೆ. ಈ ಒಂದು ಟೈಮ್ದಲ್ಲಿ ಈ ಒಂದು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಏನಂದ್ರೆ ನಾನು ಹೇಳುವಂಥ ಟಾಪಿಕ್ ಮೇಲೆ ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ವಿಡಿಯೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ಈಗಲೇ ನಿಮ್ಮೊಂದು ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಾತ್ರಿ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಮತ್ತು ಅದರ ಜೊತೆಗೆ ರಾತ್ರಿ ಸ್ಟ್ರೈಕ್ ಬಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದೆಲ್ಲ ಆಗಬಾರ್ದಪ್ಪ ಅಂದರೆ ಅದೆಲ್ಲ ನಿಮ್ಮ ಚಾನಲ್ ಡಿಲೀಟ್ ಆಗಬಾರ್ದು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗಬಾರ್ದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನೀವು ಸ್ಕಿಪ್ ಮಾಡಿದೆ ಇಂಪಾರ್ಟೆಂಟ್ ನೋಡಲೇಬೇಕು. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗಿದೆ. ಯೂಟ್ಯೂಬ್ ಅಷ್ಟು ಸ್ಟ್ರಿಕ್ ಆಗಿದೆ ಅಂದರೆ ಯೂಟ್ಯೂಬ್ ನೀವು ಮೊದಲಿಂದ ಹಂಗೆ ಯೂಟ್ಯೂಬ್ ಇಲ್ಲ, ಇವಾಗ ತುಂಬ ಸ್ಟ್ರಿಕ್ ಆಗಿದೆ. ತುಂಬ ಇಂಪಾರ್ಟೆಂಟ್. ಏನಾದರೂ ಒಂದು ಸ್ವಲ್ಪ ಏಮಾರಿದ್ರೆ ನಿಮ್ಮ ಚಾನಲ್ ಕಳ್ಕೋತೀರ. ಯಾಕಂದರೆ ನೀವು 1 ವರ್ಷ 2 ವರ್ಷ 3 ವರ್ಷ 10 ವರ್ಷದಿಂದ ಕಷ್ಟಪಟ್ಟು ಚಾನಲ್ ಒಂದು ಕುಟುಂಬ ಕಟ್ಟಿದ್ರ ಜಸ್ಟ್ 1 ಸೆಕೆಂಡಲ್ಲಿ ಹೋಗುತ್ತೆ. ಅದು ಆಗಬಾರ್ದಪ್ಪ ಅಂದರೆ ದಯವಿಟ್ಟು ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನೋಡಲೇಬೇಕು ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಹೇಳ್ತೀನಿ, ಈ ಟೈಮ್ದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಈ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ಪ್ಲೀಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರೆ ಅವ್ರಿಗೂ ಶೇರ್ ಮಾಡಿ. ಇಲ್ಲಾಂದ್ರೆ ಅವ್ರ ಚಾನಲ್ ಕಳ್ಕೊತಾರೆ ಪಾಪ. ಹೆಲ್ಪ್ ಮಾಡಿದ್ದೇನೆ ಅವತ್ತೆ ಈ ಒಂದು ವಿಡಿಯೋ ಶೇರ್ ಮಾಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಮೊದಲೇ ಉಂಟು ಯಾವೊಂದು ಟಾಪಿಕ್ ಮೇಲ್ಗಡೆ ವಿಡಿಯೋ ಮಾಡೋಂಗಿಲ್ಲ ಅದನ್ನ ಹೇಳುತ್ತೇನೆ. ಅದಕ್ಕಿಂತ ಮುಂಚೆ ನನಗೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯೂಟ್ಯೂಬು ಮೊದಲು ಯಾವ ರೀತಿ ಇತ್ತಂದರೆ ತುಂಬ ಸ್ಟ್ರಿಕ್ ಇರಲಿಲ್ಲ ಯೂಟ್ಯೂಬ್ನಲ್ಲಿ ಮೊದಲಿಗೆ. ಬಟ್ ಇವಾಗ ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗಿದೆ. ಯಾಕಾಗಿದೆ ಅಂದರೆ ಇದಕ್ಕೆಲ್ಲ ಕಾರಣ AI. ಈ AI ಅಂದರೆ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟು ಇವಾಗ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಈ AI ಜೊತೆ ಕೈ ಜೋಡಿಸಿದ್ರೆ ಅಂದರೆ ಮರ್ಜ್ ಆಗಿದ್ದಾರೆ AI ಜೊತೆ. ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇವಾಗ ಇದೇ ಇಂಪಾರ್ಟೆಂಟ್. AI ನಿಂದನೇ ಬಂದಿದ್ದು ಇದು. ಹೊಸ ನೀವು ಪಾಲಿಸಿ ಬರ್ತಾ ಇದೆ, ಹೊಸ ನೀವು ಅಪ್ಡೇಟ್ ಅಲ್ಲ, ತುಂಬ ಸ್ಟ್ರಿಕ್ ಅಂತ ನಮ್ದು ಈಗಾಗಲೇ ಆಲ್ರೆಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅವ್ರಿಗೆ ಯಾವುದೇ ರೀತಿ ರೀಸನ್ ಗೊತ್ತಿಲ್ಲ, ಯಾವುದೇ ರೀತಿ ಅವ್ರು ಮಿಸ್ಟೇಕ್ ಮಾಡಿಲ್ಲ ಅಂದರೂ ಕೂಡ ಅವ್ರ ಚಾನಲ್ ಟರ್ಮಿನೇಟ್ ಆಗಿದೆ. ಸ್ಟ್ರೈಕ್ ಬಂದು ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಕೂಡ ಆಗಿದೆ. ಅದಕ್ಕೋಸ್ಕರ ನಿಮ್ದು ಆಗಬಾರ್ದಪ್ಪ ಅಂದರೆ ಇಂಪಾರ್ಟೆಂಟ್ ನೋಡಿ. ಏನಂದರೆ ತುಂಬ ಸಿಂಪಲ್. ನೀವು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಈಗ ನಾನು ನಿಮಗೆ ಕೆಲವೊಂದಷ್ಟು ಟಾಪಿಕ್ ಇರ್ತೀನಿ. ಈ ಟಾಪಿಕ್ ಅಂದರೆ ಈ ಕ್ಯಾಟಗರಿ, ಈ ಒಂದು ಟಾಪಿಕ್ ರಿಲೇಟೆಡ್ ಯಾರು ಕೂಡ ವಿಡಿಯೋ ಮಾಡಬಹುದು. ಅಂದರೆ ವಿಡಿಯೋ ಮಾಡಬೇಡಿ. ಇದರಲ್ಲಿ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ಈ ಅರ್ನಿಂಗ್ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡ್ತಾ ಇದ್ದಾರಲ್ಲ, ಅರ್ನ್ ಮನಿ ಈ ರೀತಿ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡ್ತಾ ಇದ್ದಾರಲ್ಲ, ಏನಾದರೂ ಒಂದು ವೇಳೆ ವಿಡಿಯೋ ಮಾಡಿದರೆ ಏನು ಮಾಡಿ, ಇವಾಗಲೇ ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆಟೋಮೆಟಿಕ್ ಸ್ಟ್ರೈಕ್ ಬರುತ್ತೆ. ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಮೇನ್ ಟಾರ್ಗೆಟ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ಈ ಹಳೆ ಯೂಟ್ಯೂಬ್ ಕ್ರಿಯೇಟರ್ಸ್. ಆ್ಯಕ್ಚುಲಿ 1 ವರ್ಷ 2 ವರ್ಷ 3 ವರ್ಷ 10 ವರ್ಷ ಹಿಂದಿನ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತು ಈಗ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಇದಲ್ಲ, ಇವ್ರಿಗೆಲ್ಲರೂ ಕೂಡ ಸ್ಟ್ರೈಕ್ ಬರ್ತಾ ಇದೆ. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ಟಾಪಿಕ್ ಇದ್ರ ಮೇಲೆ. ಯಾಕಂದರೆ ನೀವು ಅವಾಗ ಇದು ಯಾವುದೋ ಪಾಲಿಸಿ ನಿಮ್ಗೆ ಗೊತ್ತಿರಲ್ಲ. ಅವಾಗ ನೀವು ಯಾವುದೋ ಒಂದು ವಿಡಿಯೋ ಮಾಡಿರ್ತೀರ. ಅದು ಬಿಟ್ಟು ಇವಾಗ ಏನಾಗ್ತಿದೆ, AI ಅನ್ನೋದು ಆಟೋಮೆಟಿಕ್ ವರ್ಲ್ಡ್ ಮೇಲೆ ಅಂದರೆ ಸ್ಪೆಲ್ಲಿಂಗ್ ಮೇಲೆ ಇದು ಮಾಡ್ತದೆ, ಕ್ಯಾಪ್ಚರ್ ಮಾಡಿ ಆಟೋಮೆಟಿಕ್ ಸ್ಟ್ರೈಕ್ ಆಗ್ತದೆ. ಅದಕ್ಕೋಸ್ಕರ ಹೇಳ್ತದೆ, ನೀವೇನಾದರೂ ಈ ಅರ್ನಿಂಗ್ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡಿದರೆ ದಯವಿಟ್ಟು ಹೇಳ್ತದೆ ಕೈ ಮುಗಿದು ಹೇಳ್ತದೆ ಇವಾಗಲೇ ವಿಡಿಯೋ ಡಿಲೀಟ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲು ಇಷ್ಟು ವರ್ಷ ಕಷ್ಟಪಟ್ಟು ನೀವು ಕೂಡಿ ತಂದಂಥ ಯೂಟ್ಯೂಬ್ ಚಾನಲ್ ರಾತ್ರಿ ಹೋಗುತ್ತೆ. ನೀವು ಆರಾಮಾಗಿ ಮಲಗಿದ್ರೆ ಬೆಳಗ್ಗೆ ಏನಂದ್ರೆ ನಿಮ್ಮ ಮೇಲ್ ಬಂದಿರುತ್ತೆ. ಏನು ಮೇಲ್ ಬಂದಿರುತ್ತೆ? ಸ್ಟ್ರೈಕ್ ಬಂದಿದ್ದು ಮೇಲ್ ಬಂದಿರಲ್ಲ, ನಿಮ್ಮ ಚಾನಲ್ ರಿಮೂವ್ ಆಗಿದ್ದ ಮೇಲ್ ಬರುತ್ತೆ. ಅದಕ್ಕೋಸ್ಕರ ಈ ಅರ್ನಿಂಗ್ ರಿಲೇಟೆಡ್ ಏನಾದರೂ ಮಾಡಿದರೆ ಡಿಲೀಟ್ ಮಾಡ್ಕೊಳ್ಳಿ. ಅರ್ನಿಂಗ್ ರಿಲೇಟೆಡ್ ಟೈಟಲ್ ಹಾಕೋದು ಮತ್ತು ಅದ್ರ ಜೊತೆ ಅದ್ರ ಟಾಪಿಕ್ ಮೇಲೆ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ದಯವಿಟ್ಟು ಅದನ್ನೇ ಹಳೇದು ಮಾಡಿರ್ತಾರೆ ಅದನ್ನೆಲ್ಲ ಚೆಕ್ ಮಾಡಿ ಡಿಲೀಟ್ ಮಾಡಿ. ಇಲ್ಲ ನಾನು ಈ ಫೇಸ್ಬುಕ್ ರಿಲೇಟೆಡ್ ಜೆನ್ಯೂನ್ ರಿಲೇಟೆಡ್ ವಿಡಿಯೋ ಮಾಡಿದರೆ ಏನು ಅಭ್ಯಂತರ ಇಲ್ಲ. ಜೆನ್ಯೂನ್ ಅಂದರೆ ಫೇಸ್ಬುಕ್ನಲ್ಲಿ ಯಾವ ರೀತಿ ದುಡ್ಡು ಮಾಡೋದು ಅಂತ ನಾವು ವಿಡಿಯೋ ಮಾಡ್ತೀವಿ. ಈ ರೀತಿ ಮಾಡಿದರೆ ಏನು ಅಭ್ಯಂತರ, ಅದರಿಂದ ಏನು ಪ್ರಾಬ್ಲಮ್ ಅಲ್ಲ. ಆದರೆ ಅದು ಸ್ಟೇಟಾಗಿ ಇರಬಾರ್ದು, ನಾವು ವರ್ಲ್ಡ್ ಅದನ್ನು ಮಾತಾಡಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ಇಂಪಾರ್ಟೆಂಟ್ ಈ ಮೊದಲನೇ ಟಾಪಿಕ್, ಈ ಟಾಪಿಕ್ ಮೇಲ್ಗಡೆ ಏನಾದರೂ ವಿಡಿಯೋ ಮಾಡಿದರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಚಾನಲ್ ಹೋಯ್ತಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಮೊದಲನೇ ಟಾಪಿಕ್. ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಈಟಿಂಗ್ ಆ್ಯಂಡ್ ಡಿಸೋರ್ಡರ್ ಅಂತ ಬರುತ್ತೆ ಒಂದು.
ಇದೊಂದು ಇಂಪಾರ್ಟೆಂಟ್. ಈ ಈಟಿಂಗ್ ಡಿಸಾರ್ಡರ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಯಾರೆಲ್ಲ ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದಾರ ಫುಡ್, ಅವರಿಗೆ ಇದು ತುಂಬ ಇಂಪಾರ್ಟೆಂಟ್, ಅವ್ರ ಮೇಲೆ ಬಂದಿದೆ. ಯಾಕಂದ್ರೆ ತುಂಬ ಜನ ನೀವು ನೋಡಿರ್ತಾರ, ಇಷ್ಟು ಊಟ ಮಾಡಬೇಕು, ಈ ಬಿಸಿ ಬಿಸಿ ಊಟ ಮಾಡಬೇಕು, ವೇಟ್ ಹೆಚ್ಚಾಗುತ್ತೆ, ವೇಟ್ ಲಾಸ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ತುಂಬ ಜನ ವಿಡಿಯೋ ಮಾಡ್ತಾ ಇರ್ತಾರೆ. ಆದ್ರೆ ಬಟ್ ಇನ್ನು ಮುಂದೆ ನಿಮ್ಮ ಕತೆ ಮುಗೀತು. ಏನಾದರೂ ಆ ರೀತಿ ನೀವು ವಿಡಿಯೋ ಮಾಡಿದರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಲ್ಲ, ಭಯ ಪಡೋಕೋಬಿಡಿ. ಯೂಟ್ಯೂಬ್ ಚಾನಲ್ ಏನು ಸ್ಟ್ರೈಕ್ ಬರಲ್ಲ, ಆದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಏನಾದರೂ ನೀವು ಈ ಕುಕ್ಕಿಂಗ್ ರಿಲೇಟೆಡ್ ತುಂಬ ಜನ ನಿಮಗೆ ಪ್ರಾಬ್ಲಮ್ ಇದು. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲ್ ಬಂದಿದೆ, ಮೇಲ್ ಬಂದು ಅವ್ರ ಚಾನಲ್ ಡಿಸೇಬಲ್ ಆಗಿದೆ, ಮಾನಿಟೇಷನ್ ಡಿಸೇಬಲ್ ಆಗಿದೆ. ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆದರೆ 2 ಯೂಟ್ಯೂಬ್ ಚಾನಲ್ ಡಿಸೇಬಲ್ ಆಗಿದೆ ಅವರಿಗೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಮಾಡೋಕೋಬಿಡಿ. ಕುಕ್ಕಿಂಗ್ ತಿನ್ನೋ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡ್ತಾ ಇರೋ ದಯವಿಟ್ಟು ಮಾಡೋಕೋಬಿಡಿ. ನಿಮ್ಮ ಚಾನಲ್ಗೆ ಏನು ಸ್ಟ್ರೈಕ್ ಬರಲ್ಲ, ಆದ್ರೆ ಬಿಟ್ಟು ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಇದು ಉಂಟು ಸೆಕೆಂಡ್ ಟಾಪಿಕ್. ಈ ಟಾಪಿಕ್ ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕೋಬಿಡಿ. ಇನ್ನು ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಈ ಮ್ಯೂಚುವಲ್ ಫಂಡು, ಈ ಮತ್ತು ಈ ಫೈನಾನ್ಸಲ್ಲಿ ಅಮೌಂಟ್ ಬಗ್ಗೆ ಏನು ವಿಡಿಯೋ ಮಾಡ್ತಾರಲ್ಲ, ಆ ಶೇರ್ ಮಾರ್ಕೆಟ್ ತಗೊಳ್ಳಿ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಇದಾಗುತ್ತೆ ಅದಾಗುತ್ತೆ ಅಂತ ವಿಡಿಯೋ ಮಾಡ್ತಾರಲ್ಲ, ನಿಮಗೂ ತುಂಬ ಡೇಂಜರ್. ಏನಾದರೂ ನೀವು ಒಂದು ವೇಳೆ ಆ ರೀತಿ ಏನಾದರೂ ವಿಡಿಯೋ ಮಾಡಿದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವಾಗಲೇ ಆ ಒಂದು ವಿಡಿಯೋ ಡಿಲೀಟ್ ಮಾಡೋಕೋಬಿಡಿ ಸ್ಟೇಟು ಡೈರೆಕ್ಟಾಗಿ. ಯಾಕಂದರೆ ಆ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ರಿಚ್ ಸಿಗ್ತದೆ ಅಂದರೆ ಏನು ಮಾಡಿ, ಆ ಒಂದು ವಿಡಿಯೋಗೆ ಟೈಟಲ್ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಮಾಡಿ. ಚೇಂಜ್ ಮಾಡಿದ ನಂತರ ಏನು ಮಾಡಿ, ಸ್ವಲ್ಪ ಮೂಮೆಂಟಿಗೆ ವ್ಯೂಸ್ ಅನ್ನೋದು ಕಡಿಮೆ ಆಗುತ್ತೆ. ಅವಾಗ ಏನು ಮಾಡಿ, ಆ ವಿಡಿಯೋ ಡಿಲೀಟ್ ಮಾಡಿ. ಅಲ್ಲಿವರೆಗೆ ಮಾಡೋಕೋಬಿಡಿ ದಯವಿಟ್ಟು. ಏನಾದರೂ ನೀವು ಒಂದು ವೇಳೆ ಏನೂ ಚೇಂಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವಾಗ ಬೇಕಾದರೂ ಕೂಡ ಸ್ಟ್ರೈಕ್ ಬಂದು ಡಿಲೀಟ್ ಆಗ್ಬೋದು. ಯಾಕಂದರೆ ಇವಾಗ ಮೊದಲಿಗೆ ಸ್ಟ್ರೈಕ್ ಬಂದರೆ ನಾವು ಅಪೀಲ್ ಮಾಡಿದಾಗ ಮನುಷ್ಯರು ನೋಡ್ತಾಯಿದ್ರು, ಅವ್ರಿಗೆ ಕರುಣೆ ಅನ್ನೋದು ಇರ್ತಿತ್ತು ಒಂದು ಸ್ವಲ್ಪ. ಅದ್ರ ಬಟ್ ಇವಾಗ ಹಂಗಿಲ್ಲ. ಯಾಕಂದರೆ ಮೊದಲು ಹೇಳಿದ್ರೆ ನಾನು ನಿಮಗೆ ಸ್ಟಾರ್ಟಿಂಗ್ ಯಾಕೆ ಇದ್ದೀನಿ, ಯೂಟ್ಯೂಬು ಕೈ ಜೋಡಿಸಿದೆ ಅಂದರೆ ನೀವು ಏನೇ ಅಪೀಲ್ ಮಾಡಿದ್ರು ಕೂಡ ಆ ಮಿಷನ್ಗೆ ಏನೂ ಗೊತ್ತೇ ಆಗಲ್ಲ. ಅದಕ್ಕೆ ನೀವು ಏನು ಮಾತಾಡಿದ್ರೆ ಬಿಟ್ಟಿದ್ರೆ ಅದು ಗೊತ್ತಾಗಲ್ಲ. ಜಸ್ಟ್ ಅದರದ್ದು ಕೆಲಸ ಏನೋ ಸ್ಟ್ರೈಕ್ ಹಾಕೋದೆ. ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಅದಕ್ಕೋಸ್ಕರ ಅಡ್ವಾನ್ಸಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಟೈಮ್ನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೋಸ್ಕರ ನೀವು ಕಷ್ಟಪಟ್ಟದ್ದು ಕಳ್ಕೊಬಾರ್ದು. ನನಗೆ ಗೊತ್ತಿದೆ ಯೂಟ್ಯೂಬ್ಗೆ ಎಷ್ಟು ಕಷ್ಟ ಒಂದು ಈ ಚಾನೆಲ್ ನಡೆಸೋದಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದಿಲ್ಲ, ಈ 3 ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಒಂದು ವೇಳೆ ವಿಡಿಯೋ ಇದ್ದರೆ ಡಿಲೀಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಆರಾಮಾಗಿರಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಐತೆ ಮೇ ಬಿ ಚೆಕ್ ಮಾಡಿ. ಯಾಕಂದರೆ ನಾವು ಎಷ್ಟೋ ವರ್ಷದಿಂದ ವಿಡಿಯೋ ಮಾಡ್ತಾ ಬಂದಿರ್ತೀವಿ, ಅವಾಗೆಲ್ಲ ಈ ರೂಲ್ಸ್ ಎಲ್ಲ ಇತ್ತು. ಅವಾಗ ನಾವು ಏನೇನು ಮಾಡಿದ್ರು ನಮಗೆ ಗೊತ್ತಿರಲ್ಲ. ಹೋಗಿ ಒಂದು ಸೆಕೆಂಡ್ ಕಣ್ಣು ಅನಿಸಿ ಬನ್ನಿ, ಸಿಗುತ್ತೆ ಅಲ್ಲ. ಇದ್ದರೆ ಡಿಲೀಟ್ ಮಾಡಿ ದಯವಿಟ್ಟು, ಇಲ್ಲಾಂದರೆ ಬಿಟ್ಬಿಡಿ, ಆರಾಮಾಗಿರಿ ಅಂತ. ಮತ್ತು ಅದ್ರ ಜೊತೆ ಎಲ್ಲರಿಗೂ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಈ ಬೇರೆ ರೀತಿ ವಿಡಿಯೋ ಮಾಡೋಕ್ಕೋಗ್ಬೇಡಿ. ಅದು ಮಾಡಿ ಒಂದು ದಿನಕ್ಕೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಇದೇ ರೀತಿ ವಿಡಿಯೋ ಮಾಡೋಕ್ಕೋಗ್ಬೇಡಿ. ತುಂಬ ಅಷ್ಟಕ್ಕಿದೆ. ಯೂಟ್ಯೂಬ್ ನಿಮ್ಮ ಚಾನಲ್ ಯಾವಾಗ ಬೇಕಾದ್ರೆ ಡಿಲೀಟ್ ಆಗ್ಬೋದು ಅಂತ. ಏನೂ ತುಂಬ ಸಿಂಪಲ್. ನಾನೇ ಈ ಒಂದು ನೋಡಿದ್ರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಪಾರ್ಟೆಂಟ್. ಈ ಟಾಪಿಕ್ ಮೇಲೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಚಾನಲ್ ಡಿಲೀಟ್ ಆಗಿದೆ, ಸ್ಟ್ರೈಕ್ ಬಂದಿದೆ. ಅವ್ರ ರೀಸನ್ನೇ ಗೊತ್ತಿಲ್ಲ, ಅವ್ರು ಏನು ತಪ್ಪು ಮಾಡಿದಾರೆ ಗೊತ್ತಿಲ್ಲ. ಆದ್ರೆ ಬಟ್ ಈ ರೀತಿ ಬರ್ತದೆ. ಇದಕ್ಕೆಲ್ಲ ಕಾರಣ AI. ಅದಕ್ಕೋಸ್ಕರ ಈ ರೀತಿ ನೀವು ಮಾಡೋಕ್ಕೋಗ್ಬೇಡಿ. ಆ ರೀತಿ ಏನಾದರೂ ಮಿಸ್ಟೇಕ್ ಆದರೆ ತುಂಬ ಕಷ್ಟ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟಿನ್ಯೂಸ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೆಲ್ಲ.